ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಸರ್ವ ಸದ್ಭಕ್ತರಲ್ಲಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಎರಿಗೆರದ ಪ್ರಸಿದ್ಧ ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ ಅವರ 126ನೇ ವರ್ಷದ ಉರುಸನ್ನು ದಿನಾಂಕ 4/1/2025 ರಿಂದ 6/1/2025 ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಚಂದ್ರಬಂಡ ರಸ್ತೆಯ ಸಫಾಯಿ ಕರ್ಮಚಾರಿ ಸಮುದಾಯ ಸ್ಮಶಾನ ಭೂಮಿಗೆ ಸರಹದ್ದು, ಜಿಲ್ಲಾಡಳಿತದಿಂದ ಕಾಂಪೌಂಡ್ ನಿರ್ಮಾಣಕ್ಕೆ ಚಾಲನೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಜಿಲ್ಲಾಡಳಿತದ ಹೊಸ ಪ್ರಯತ್ನ, 1 ವಾರ ಕಾಲ ದಿನವಿಡೀ ತರಗತಿ ನಡೆಸಲು ಡಿಸಿ ನಿತೀಶ್ ಸೂಚನೆ. ಪ್ರಾಣಿ ಬಲಿ ಹತ್ಯೆ ನಿಷೇಧ ಮಧ್ಯೆ ಅಂಬಾಮಠದಲ್ಲಿ ಬಲಿಗೆ ಸಿದ್ಧತೆ, ತಡೆಯದಿದ್ದರೆ ನ್ಯಾಯಾಂಗ ನಿಂದನೆ ಅರ್ಜಿ ಶ್ರೀ ದಯಾನಂದ ಸ್ವಾಮೀಜಿ. ಅಪರಿಚಿತ ವಾಹನ ಡಿಕ್ಕಿ, 15ಕ್ಕೂ ಹೆಚ್ಚು ಕುರಿಮರಿಗಳು ನವಿಲುಗುಡ್ಡ ರಸ್ತೆಯಲ್ಲಿ ಸಾವು. ಪೊಲೀಸರ ಕಿರುಕುಳ ಆರೋಪ, ವ್ಯಕ್ತಿ ಆತ್ಮಹತ್ಯೆ. ಈಗ ವಾರ್ತೆಗಳ ವಿವರ. ನಗರದ ಚಂದ್ರಬಂಡ ರಸ್ತೆಯಿಂದ ಗದ್ವಾಲ್ ರಸ್ತೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಒತ್ತುವರಿಯಾಗಿ ನಂತರ ತೆರವಾಗಿದ್ದ ಸರ್ಕಾರಿ ಭೂಮಿಯನ್ನು ಸಂರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಆರಂಭವಾಗಿದ್ದು, ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಾಮಗಾರಿ ಮಂಗಳವಾರ ಆರಂಭವಾಗಿದೆ. ಮಾಜಿ ಸಫಾಯಿ ಕರ್ಮಚಾರಿಗಳ ಜನಾಂಗಕ್ಕೆ ರುದ್ರಭೂಮಿ ನಿರ್ಮಾಣ ಮಾಡುವ ಸಲುವಾಗಿ ಕಾಯ್ದಿರಿಸಲಾಗಿದ್ದ 1.20 ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಒತ್ತುವರಿ ಮಾಡಿಕೊಂಡ ಜಾಗದಲ್ಲಿರುವ ಶೆಡ್ಗಳನ್ನು ತೆರವುಗೊಳಿಸಲಾಗಿತ್ತು. ಮಂಗಳವಾರ ಕ್ಯಾಶುಟೆಕ್ ಸಂಸ್ಥೆಯಿಂದ ಸರ್ವೆ ನಂಬರ್ 582ರ 102.24 ಎಕರೆಯಲ್ಲಿರುವ ಬೆಟ್ಟ, 1.20 ಎಕರೆಯಲ್ಲಿರುವ ಸಫಾಯಿ ಕರ್ಮಚಾರಿಗಳ ಜನಾಂಗದ ರುದ್ರಭೂಮಿಗಾಗಿ ಕಾಯ್ದಿರಿಸಿದ್ದ ಜಮೀನು ಸೇರಿದಂತೆ ಇತರೆ ಜಮೀನುಗಳನ್ನು ರಕ್ಷಿಸಲು ಜಿಲ್ಲಾಡಳಿತ ಮುಂದಾಗಿದ್ದು, ಮೊದಲ ಹಂತದಲ್ಲಿ 160 ಮೀಟರ್ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಬೆಟ್ಟ ಸುತ್ತಲೂ ಇರುವ ಪೋರಂಪೊಕ ಜಾಗವನ್ನು ರಕ್ಷಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಸರ್ವೆ ನಂಬರ್ 582ರಲ್ಲಿ ಸಾಕಷ್ಟು ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಇದರಿಂದ ಸಮಾಜದ ಹಲವು ಜನಾಂಗದವರಿಗೆ ರುದ್ರಭೂಮಿ, ಕಾಯ್ದಿರಿಸಲಾಗಿದ್ದ ಭೂಮಿ ಕಣ್ಮರೆಯಾಗುವ ಪರಿಸ್ಥಿತಿ ಉಂಟಾಗಿತ್ತು. ಇದೀಗ ಜಿಲ್ಲಾಡಳಿತದ ಈ ಕ್ರಮಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಜಿಲ್ಲೆಯಲ್ಲಿ ಇದೇ ರೀತಿ ಒತ್ತುವರಿಯಾಗಿರುವ ಭೂಮಿಯನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಮುಂದಾಗುವುದೇ ಎಂದು ಕಾದು ನೋಡಬೇಕಾಗಿದೆ. ಇತ್ತೀಚೆಗೆ ಸಫಾಯಿ ಕರ್ಮಚಾರಿಗಳ ಸಭೆಯಲ್ಲಿ ಒತ್ತುವರಿಯಾದ ರುದ್ರಭೂಮಿ ಜಾಗವನ್ನು ತೆರವುಗೊಳಿಸುವಂತೆ ಸಫಾಯಿ ಕರ್ಮಚಾರಿಗಳು ಮನವಿ ಮಾಡಿದ್ದರು. ಅದರಂತೆ ಮುಂದೆ ಮತ್ತೊಮ್ಮೆ ಒತ್ತುವರಿಯಾಗದಂತೆ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ. ಇನ್ನೆರಡು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ನಂತರ ಸಫಾಯಿ ಕರ್ಮಚಾರಿಗಳ ಜನಾಂಗದ ರುದ್ರಭೂಮಿ ಜಾಗವನ್ನು ಆ ಸಮುದಾಯಕ್ಕೆ ಹಸ್ತಾಂತರಿಸಲಾಗುವುದು ಎಂದು ನಿತೀಶ್ ಕೆ ಡಿಸಿಯವರು ತಿಳಿಸಿದ್ದಾರೆ. ಅಕ್ಕಡೆ ಈಗ LBS ನಗರಲ್ಲಿ ಮಾಜಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಸ್ಮಶಾನ ಸ್ಯಾಂಕ್ಷನ್ ಆಗಿತ್ತು. ಆ ಸ್ಮಶಾನದ ಜಾಗನ ಯಾರ್ಯಾರು ಒತ್ತುವರಿ ಮಾಡಿದರು. ಸೊ ಮೊನ್ನೆ ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ದು ಕ್ವಾರ್ಟರ್ಲಿ ಮೀಟಿಂಗಲ್ಲಿ ಅವರು ಈ ವಿಷಯ ರೈಸ್ ಮಾಡಿದರು. ಆದಷ್ಟು ಬೇಗ ಒತ್ತುವರಿನ ತೆಗೆದು ನಮಗೆ ಕಂಪೌಂಡ್ ಹಾಕಿ, ಸೊ ನಮ್ಮ ಸತ್ತೋದ್ರೆ ಯಾರನ್ನೂ ಅಲ್ಲಿ ಹೂಳಕ್ಕೆ ನಮಗೆ ಜಾಗ ಇಲ್ಲ ಅಂತ ಹೇಳಿದಾಗ
ಸೊ ಇಮಿಡಿಯೇಟಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಸೊ ಇವತ್ತು ತೆರವು ಕಾರ್ಯಾಚರಣೆ ಮಾಡಿ ನಾವು ಈಗ ಕಾಂಪೌಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 2 ದಿನದಲ್ಲಿ ಅದು ಕಾಂಪೌಂಡ್ ವರ್ಕು ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ ಅದನ್ನ ನಾವು ಮಾಜಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅವ್ರಿಗೆ ಸ್ಮಶಾನ ಪರ್ಪಸ್ಗೆ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಈ ಕುರಿತು ನಗರ ನಿವಾಸಿ ಕೆಇ ಕುಮಾರ್ ಅವರು ಒತ್ತುವರಿಯಾದ ಭೂಮಿಯನ್ನು ಸಂರಕ್ಷಿಸಿ ಮುಂದೆ ಒತ್ತುವರಿಯಾಗದಂತೆ ಜಿಲ್ಲಾಡಳಿತ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ ಒತ್ತುವರಿಯಾದ ಇತರೆ ಭೂಮಿಯನ್ನು ರಕ್ಷಣೆ ಮಾಡಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದ್ದಾರೆ. ಸರ್ವೆ ನಂಬರ್ 582ರಲ್ಲಿ ಈ ಸರ್ಕಾರಿ ಏನು ಜಮೀನಂತ ಗುರುತಿಸಿದ್ದಾರೆ ಜಿಲ್ಲಾಡಳಿತ, ಅದಕ್ಕೆ ಬೇರೆ ಯಾರೂ ಕೂಡ ಒತ್ತುವರಿ ಮಾಡಬಾರ್ದು. ಈಗಾಗಲೇ ಗೊತ್ತಿರೋ ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಭೂಗಳರಿಂದ ಸಾಕಷ್ಟು ಕೆರೆ ಕಟ್ಟೆಗಳೆಲ್ಲ ಒತ್ತುವರಿ ಆಗಿದ್ದಾವೆ. ಅದೇ ರೀತಿಯಾಗಿ ಇದನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳಂಥ ನಿತೀಶ್ ಕುಮಾರ್ ಸಾಹೇಬರು ಮತ್ತು AC ಸಾಹೇಬರು ಇದನ್ನು ಒಳಗೊಂಡಂತೆ ಏನು ತಹಸೀಲ್ದಾರ್ ಸಾಹೇಬರಾಗಿರ್ಬೋದು ಮತ್ತು ನಮ್ಮ ನಗರಸಭೆಯ ಪೌರಾಯುಕ್ತರು ಇವರೆಲ್ಲರೂ ಸೇರಿ ಗುರುತಿಸಿ ಇದನ್ನು ಇದೇ ರೀತಿ ಬಿಟ್ಟರೆ ಬೇರೆ ಬೇರೆ ರೀತಿಯ ಕಬ್ಜಾಗಳು ಆಗುವಂಥದ್ದು ಸಂದರ್ಭ ಇರೋದರಿಂದ ಇದಕ್ಕೆ ಜಿಲ್ಲಾಡಳಿತನೇ ಒಂದು ಆದೇಶ ಕೊಟ್ಟಿರೋದ್ರಿಂದ ಕ್ಯಾಶುಟೆಕ್ ಅವರು ಈ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬೇರೆ ಯಾರೂ ಒತ್ತುವರಿ ಮಾಡಬಾರ್ದು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಈ ಒಂದು ಮಾಹಿತಿ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ. ವಾರ್ಡ್ ನಂಬರ್ 31ರಲ್ಲಿ ಕೂಡ ಸರ್ವೆ ನಂಬರ್ 39ರಲ್ಲಿ ಸಾಕಷ್ಟು ಒತ್ತುವರಿಗಳಾಗಿದ್ದಾವೆ. ಈಗಾಗಲೇ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ತಹಸೀಲ್ದಾರ್ ಬಂದು ಬೋರ್ಡ್ ಹಾಕಿದ್ದಾರೆ ಇದು ಸರ್ಕಾರಿ ಜಮೀನು ಅಂತ. ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಅದು ಜಿಲ್ಲಾಡಳಿತದ ಒಂದು ಕರ್ತವ್ಯ, ಕಂದಾಯ ಇಲಾಖೆಯವರ ಕರ್ತವ್ಯ. ಅದನ್ನು ಅಲ್ಲಿ ಏನು ಮಾಡಬೇಕು ಅಂದರೆ ಇದೇ ರೀತಿಯಲ್ಲಿ ಎಲ್ಲ ಕಡೆಯೂ ಕಾಂಪೌಂಡ್ ನಿರ್ಮಾಣ ಮಾಡಿ ಸಂರಕ್ಷಣೆ ಮಾಡಿದ್ರೆ ಮುಂದೆ ಯಾವುದೋ ಒಂದಕ್ಕೆ ಅನುಕೂಲ ಆಗ್ತದೆ. ಅಥವಾ ಬಡ ಜನರಿಗೆ ಕೊಡಬೇಕಾಗಿದೆ ಆದರೆ ಬಡ ಜನರಿಗೆ ಕೂಡ ನ್ಯಾಯಯುತವಾಗಿ ಹಂಚಬಹುದು. ಇದು ಒಂದು ರೀತಿ ಪಾರದರ್ಶಕ ಆಗ್ತದೆ. ಇದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ಕೊಳ್ತೀನಿ ಮತ್ತು ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತೀನಿ. ಅಲ್ಲಿಯೂ ಕೂಡ ಇದೇ ರೀತಿಯ ಒಂದು ನಿರ್ಮಾಣ ಆಗಲಿ, ಒತ್ತುವರಿಯನ್ನು ತೆರವುಗೊಳಿಸಲಿ. ಯಾವ ರೀತಿ ಮಾವನಕೆರೆಯನ್ನು ಒತ್ತುವರಿ ತೆರವುಗೊಳಿಸಿ ಮತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ರಾಯಚೂರು ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಒತ್ತುವರಿಗಳು ತೆರವಾಗಬೇಕು. ರಾಜಕಾರಣಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಭೂಮಾಫಿಯಾದವರು ಇದನ್ನೆಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಜಿಲ್ಲಾಡಳಿತಗಳ ಜೊತೆ ಇರ್ತದೆ. ಒಳ್ಳೆಯ ಕೆಲಸಕ್ಕೆ ಯಾವತ್ತೂ ಕೂಡ ರಾಯಚೂರು ನಾಗರಿಕರು ಜೊತೆಗೆ ಇರ್ತಾರೆ. ಇವತ್ತು ಈ ಒಂದು ಕೆಲಸ ನೋಡಿ ಭಾಳಷ್ಟು ಜನ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಂಥ ಇವು ಕೊನೆಗೂ ಬಂದ್ರಲ್ಲ ಒಂದು ಒಳ್ಳೆಯ ಜಿಲ್ಲಾಧಿಕಾರಿಗಳು, ಇಂಥ ಭೂಗಳನ್ನ ಎಡೆಮೂರೆ ಕಟ್ಟಲಿಕ್ಕೆ ಅಂತ ಒಂದು ಸಂದೇಶ ಹೋಗ್ತದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಏನಾಗಿದೆ ಇವತ್ತು ನಗರಸಭೆಯಿಂದ, ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಎಲ್ಲ ಕಡೆ ಆಗಲಿ ಅಂತೇಳಿ ನಾನು ಈ ಒಂದು ಮೂಲಕ ಮತ್ತೊಮ್ಮೆ ಎಷ್ಟು ಮೀಟರ್ ಇದೆ ಸರ್ ಇದು? 160 ಮೀಟರ್ ಸದ್ಯದಲ್ಲಿ ಅದನ್ನೆಲ್ಲ ಮಾಡಬೇಕು ಅಂತೇಳಿ AC ಸಾಹೇಬರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ತಹಸೀಲ್ದಾರರು, ಅದೇ ರೀತಿ ಪೌರಾಯುಕ್ತರು, ಇವರೆಲ್ಲ ಒಂದು ಒಳ್ಳೆ ಟೀಮ್ ಇದೆ ಸರ್. ಇವರು ಯಾವುದನ್ನು ಯಾರದೇ ಒತ್ತಡಕ್ಕೆ ಮಣಿದೆ ಅವ್ರು ತಮ್ಮದೇ ಆದ ಏನು ನಾರ್ಮ್ಸ್ ಇರ್ತವೆ, ಸಂವಿಧಾನದ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಸ್ಯಾಚ್ಯುಟಪ್ಪದವ್ರು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾಗರಿಕರು ನಾವೆಲ್ಲ ಕೂಡ ಅವ್ರಿಗೆ ಸಹಕಾರವಾಗಿರ್ತೀವಿ. ಅಂಥ ಜಿಲ್ಲಾಧಿಕಾರಿಗಳು ಬೇಕಾಗಿದ್ದು ಬಂದಿದ್ದಾರೆ. ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನನ್ನ ಹೆಸರು KE. ಜಿಲ್ಲೆಯಲ್ಲಿ SSLC ಫಲಿತಾಂಶ ಸುಧಾರಣೆಗೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. SSLC ಹಿಂದುಳಿದ ತಾಲೂಕುಗಳ ವ್ಯಾಪ್ತಿಯಲ್ಲಿ ಮೊದಲ ಹಂತದಲ್ಲಿ 1 ವಾರಗಳ ಕಾಲ ಬೆಳಗ್ಗೆಯಿಂದ ರಾತ್ರಿಯವರೆಗೂ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳಲು ಹೊಸ ಯೋಜನೆಯನ್ನು ರೂಪಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ಗೆ ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ SSLC ಪರೀಕ್ಷಾ ಸುಧಾರಣೆ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಂಗಳವಾರ ಮಾತನಾಡಿದರು. ಜಿಲ್ಲೆಯ ರಾಯಚೂರು, ಮಾನ್ವಿ ಹಾಗೂ ದೇವದುರ್ಗ ತಾಲೂಕುಗಳಲ್ಲಿ ಅತಿ ಕಡಿಮೆ ಫಲಿತಾಂಶ ಹೊಂದಿದ್ದ ಹಾಗೂ ನಿಧಾನಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳನ್ನು ಆಯಾ ತಾಲೂಕಿನಲ್ಲಿರುವ ವಸತಿ ನಿಲಯ ಹಾಗೂ ಶಾಲೆಗಳಲ್ಲಿ ಊಟದ ವ್ಯವಸ್ಥೆ ಮಾಡಿ 1 ವಾರಗಳ ಕಾಲ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ವಿಜ್ಞಾನ, ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳ ವಿಶೇಷ ತರಗತಿಗಳನ್ನು ನಡೆಸಬೇಕು. ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಈ ಯೋಜನೆಯನ್ನು ಮುಂದುವರಿಸಬೇಕು ಎಂದರು. ಈ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಹೊಸದಾಗಿ ನಡೆಸಲಾಗುತ್ತಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತು ಅವರ ಫಲಿತಾಂಶ ಸುಧಾರಣೆಗೆ ಎಲ್ಲಾ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸಬೇಕು. ಜೊತೆಗೆ SSLC ವಿದ್ಯಾರ್ಥಿಗಳಿಗಾಗಿ ತೆಗೆದುಕೊಳ್ಳಲಾಗುವ ವಿಶೇಷ ತರಗತಿಗಳಿಗೆ ನಿರಂತರವಾಗಿ ಭೇಟಿ ನೀಡಿ ಅಲ್ಲಿನ ಕಲಿಕಾ ಚಟುವಟಿಕೆಗಳನ್ನು ಪರಿಶೀಲಿಸಬೇಕು ಎಂದು ಸೂಚಿಸಿದರು. SSLC ವಿದ್ಯಾರ್ಥಿಗಳಿಗಾಗಿ ನಡೆಸಲಾಗುವ ಘಟಕ ಪರೀಕ್ಷೆಗಳನ್ನು ಕಟ್ಟುನಿಟ್ಟಾಗಿ ಜರುಗಿಸಬೇಕು. ಒಟ್ಟು 4 ಘಟಕ ಪರೀಕ್ಷೆಗಳು
ಪರೀಕ್ಷೆಗಳಲ್ಲಿ ಈಗಾಗಲೇ ನಡೆಸಲಾದ 2 ಘಟಕ ಪರೀಕ್ಷೆಗಳು ಸರಿಯಾಗಿ ನಡೆದಿಲ್ಲ. ಘಟಕ ಪರೀಕ್ಷೆಗಳ ಕುರಿತು ವಿದ್ಯಾರ್ಥಿಗಳಿಗಾಗಲಿ ಶಿಕ್ಷಕರಿಗಾಗಲಿ ಗಂಭೀರತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಡೆಸಲಾಗುವ ಘಟಕ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆಗಳಂತೆ ಕಟ್ಟುನಿಟ್ಟಾಗಿ ನಡೆಸಬೇಕು ಎಂದು ತಿಳಿಸಿದರು. ಜಿಲ್ಲೆಯ ಮಾನ್ವಿ, ರಾಯಚೂರು ಹಾಗೂ ದೇವದುರ್ಗ ತಾಲೂಕುಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಮುಂದೆ ನಡೆಯುವ ಘಟಕ ಪರೀಕ್ಷೆಗಳಿಗೆ ಸ್ಕಾಡ್ಗಳನ್ನು ನೇಮಿಸಲಾಗುವುದು. ಘಟಕ ಪರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ವಾರ್ಷಿಕ ಪರೀಕ್ಷೆಯ ವಾತಾವರಣವನ್ನು ತಿಳಿಸುವಂತಾಗಬೇಕು. ಈ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ರಾಯಚೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬಿಇಡಿ ಕಾಲೇಜುಗಳ ವಿದ್ಯಾರ್ಥಿಗಳು ಕೇವಲ ನಗರದ ಶಾಲೆಗಳಿಗೆ ಮಾತ್ರ ಪ್ರಶಿಕ್ಷಣಾರ್ಥಿಗಳಾಗಿ ಪಾಠ ಮಾಡುತ್ತಾರೆ. ಇದನ್ನು ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಲು ವಿಶ್ವವಿದ್ಯಾಲಯದೊಂದಿಗೆ ಚರ್ಚಿಸಲಾಗುವುದು. ಮುಂದಿನ ದಿನಗಳಲ್ಲಿ ಬಿಇಡಿ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಕ್ಕೂ ಹೋಗಿ ಪಾಠ ಹೇಳುವಂತಾಗಬೇಕು ಎಂದು ತಿಳಿಸಿದರು. ಯಾರು ಏನೀಗ ಮಾನಿಟರಿಂಗ್ ಸ್ಟ್ರಕ್ಚರ್ ಏನ್ ಮಾಡಿದೀರಾ ಸರ್? ಈಗ ಇದು ಆಗ್ತಾ ಇದೆ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಸರ್ ನಮ್ಮಲ್ಲಿ ಸ್ಪೆಷಲ್ ಕ್ಲಾಸ್ ಆಗ್ತಾ ಇರೋ ಬಗ್ಗೆ ನಾವು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ನೋಡಲ್ ಆಫೀಸರ್ ಎಷ್ಟು ಜನ ಇರ್ತಾರೆ? 5 ಜನ. ಒಂದು ತಾಲೂಕಿನ ನೋಡಲ್ ಆಫೀಸರ್ ಸರ್ ಅವರು ಏನೋ ಮಾನಿಟರ್ ಮಾಡ್ತಾರೆ. ಏನ್ ಮಾಡಿ ಶಾಲೆಗಳು ನಮ್ಮ ಗುಂಪಿಗೆ ಡೈಲಿ ಅವರು ಟೀಚರ್ಸ್ ಕಾನ್ಫರೆನ್ಸ್ ಆಗ್ತಾ ಇದೆ. ಮತ್ತೆ ಒಂದು ತಾಲೂಕು ಹಂತದಲ್ಲಿ ನಾವೇ ಮೇಲ್ಸ್ತರ ಹೇಳಿದ್ದೀವಿ ಸರ್. ಈ ನೋಡಲ್ಲ ಇವ್ರಿಗೆ ತಂಡ ಮಾಡಿ BRC CRC ಅವ್ರು 5 ಜನ ಇದ್ದಾರೆ ಸರ್. 5 ಜನ BRC 10 ಜನ ಆಗ್ತೀವಿ ಸರ್. 10 ಜನರಿಗೆ ಕೂಡ ನಾವು 50 ಜನ ಅಂದ್ರೆ ಒಬ್ಬರಿಗೆ ರಫ್ಲಿ 5 ಶಾಲೆ ಬರುತ್ತೆ. ತಂಡ ಮಾಡಿ ಹಾಕಿದ್ದೀವಿ ಸರ್. ಅವ್ರಿಗೆ ದತ್ತು ಕೂಡ ಕೊಟ್ಟಿದ್ದೀವಿ. ಈಗ ಈ ಜನವರಿ ಲಾಸ್ಟ್ ವೀಕ್ದಲ್ಲಿ 3ನೇ ಘಟಕ ಪರೀಕ್ಷೆ ಮಾಡಲಿಕ್ಕೆ ಸರ್. ಅದನ್ನು ಮಾಡ್ತಾ ಇದ್ದೀವಿ ಸರ್. 100% ಪೇಪರ್ ರೆಡಿ ಇದೆ ಸರ್. ಫೆಬ್ರವರಿ ಮಾಹೆಯಲ್ಲಿ 4ನೇ ಘಟಕ ಪರೀಕ್ಷೆನ ಮಾಡ್ತಾ ಇದ್ದೀವಿ. 4ನೇ ಘಟಕ ಅಂದ್ರೆ ಫುಲ್ ಸಿಲೆಬಸ್ ಇಲ್ಲ ಸರ್ 30 ಅಂಕಗಳಿಗೆ ಸೀಮಿತವಾಗಿ ಮಾಡ್ಕೊಂಡು ಇರ್ತಕ್ಕಂಥದ್ದು ಸರ್. ಓಕೆ. ಸೊ ಪ್ರತಿ ಸ್ಪೆಷಲ್ ಕ್ಲಾಸ್ ಅಲ್ಲಿ ವಿಸಿಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಜನವರಿಯಲ್ಲಿ ನಾವು ಏನು ಮಾಡ್ತೀವಿ ಅದು ಎಕ್ಸಾಮ್ ಕಂಡೀಷನ್ ಅಲ್ಲಿ ಮಾಡಬೇಕು. ಆಮೇಲೆ ಯಾರು ತುಂಬ ವೀಕ್ ಸ್ಟೂಡೆಂಟ್ಸ್ ಇದ್ದಾರೆ ಪ್ರತಿ ತಾಲೂಕಲ್ಲಿ 3 ತಾಲೂಕಲ್ಲಿ 100 ಮೆಂಬರ್ಸ್ ಐಡೆಂಟಿಫೈ ಮಾಡಿ. ಸೊ ಅವ್ರಿಗೆ 1 ವೀಕ್ ಬೋರ್ಡಿಂಗ್ ಎಕ್ಸ್ಪೆನ್ಸಸ್ ಏನಿದೆ ನಾನು ನಿಮಗೆ ಕೊಡಿಸ್ತೀನಿ. ಬಟ್ ಲೊಕೇಶನ್ ಐಡೆಂಟಿಫೈ ಮಾಡಿ, ಟೀಚರ್ಸ್ ಐಡೆಂಟಿಫೈ ಮಾಡಿ, ಚೆನ್ನಾಗಿ ಅವ್ರಿಗೆ 1 ವೀಕು ಪಾಠ ಮಾಡಿ ಆಮೇಲೆ ವಿತ್ ಎಕ್ಸಾಮ್ ಮಾಡಬೇಕು. ಈ ಗೆಸ್ಟ್ ಟೀಚರ್ಸ್ ಇಂಪ್ರೂವ್ಮೆಂಟ್ ಎಲ್ಲ ಅದು ಲಾಂಗ್ ಟರ್ಮ್ ಪ್ರೋಸೆಸ್, ಅದು ಇಮಿಡಿಯೇಟಾಗಿ ಆಗಲ್ಲ. ಅಟ್ಲೀಸ್ಟ್ ಅದು ತಿಂಗಳಿಗೆ ಒಂದೊಂದು ಮಾಡ್ತಾ ಹೋದರೆ 1 ವರ್ಷದಲ್ಲಿ ಅವ್ರು ಪಿಕಪ್ ಆಗ್ತಾರೆ. ಬಹುತೇಕ ಗೆಸ್ಟ್ ಟೀಚರ್ಸ್ ರಿಪೀಟ್ ತಾನೆ, ಅವರೇ ಕಂಟಿನ್ಯೂ ಆಗ್ತಾರೆ. ಯಾರು ಒಂದು ನಂಗೆ ಗೊತ್ತಿದ್ದಂಗೆ 60 to 70% ಅವರವರೇ ರಿಪೀಟ್ ಆಗೋದು. ಸೊ ಆಮೇಲೆ ಈಗೇನು 6,000 ಹೊಸದು ನೋಟಿಫಿಕೇಶನ್ ಮಾಡಿದ್ದಾರೆ, ಅದರಲ್ಲಿ ಕೆಲವರೆಲ್ಲ ಪಾಸ್ ಆಗಿ ಮತ್ತೆ ನಮ್ಮ ಸಿಸ್ಟಮ್ಗೆ ಬರ್ತಾರೆ. ಸೊ ಅವ್ರದ್ದು ಕೆಪಾಸಿಟಿ ಬಿಲ್ಡಿಂಗು ನಾವು ಮಾಡಬೇಕು. ಬಟ್ ನನಗೆ ಏನು ಅಂದರೆ ಎಲ್ಲ BEOs, CRC, BRC, DDPI ಅಲರ್ಟ್ ಆಗಿ ಇನ್ನೊಂದು 3 months ಅಷ್ಟೇ ನಮ್ಮ ಹತ್ರ ಟೈಮ್ ಇದೆ. ಸೊ ತುಂಬ ಮನಸ್ಸಿಟ್ಟು ನಾವು ಕೆಲಸ ಮಾಡಬೇಕು. ಸೊ ಮಾಡಿದರೆ ರಿಸಲ್ಟು ಒಳ್ಳೆ ಥರದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಮ್ಮದು ಮಾಡಲ್ ಎಕ್ಸಾಮಲ್ಲಿ ನೀವೆಲ್ಲ ಸುಮ್ಮನೆ ಹೆಡ್ ಮಾಸ್ಟರ್ಸ್ಗೆಲ್ಲ ಅತಿಯಾಗಿ ಪ್ರೆಷರ್ ಹಾಕಕ್ಕೆ ಹೋಗಿ ಅವರೆಲ್ಲ ಕಾಪಿ ಎಲ್ಲ ಮಾಡಿಸಿ ಜಾಸ್ತಿ ರಿಸಲ್ಟ್ಸ್ ತರಿಸ್ಬಾರ್ದು. ಯಾರು ವೀಕ್ ಇದ್ದಾರೆ ಅವರು ಐಡೆಂಟಿಫೈ ಮಾಡಿ, ಇನ್ನೂ 3 months ನಮ್ಮ ಹತ್ರ ಟೈಮ್ ಇದೆ. ಸೊ ಅವ್ರಿಗೆ ಚೆನ್ನಾಗಿ ನಾವು ಮತ್ತೆ ಸಪ್ಲಿಮೆಂಟ್ರಿ ಕ್ಲಾಸಸ್ ಎಲ್ಲ ತಗೊಂಡು ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡೋದು. ಹೆಡ್ ಮಾಸ್ಟರ್ಸ್ ದೇ ಆರ್ ನಾಟ್ ಟೇಕಿಂಗ್ ಥಿಂಗ್ಸ್ ಸೀರಿಯಸ್ಲಿ. ಸೊ ಆ ಕಡೆ ಅವರಿಗೆ ನೀವು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಾಗ್ತದೆ. ನಿಮ್ಮದು ಸ್ಕೂಲಲ್ಲಿ SSLC ರಿಸಲ್ಟ್ ಇದ್ದಿದ್ದು ನಿಮ್ಮದು ಜವಾಬ್ದಾರಿ ಅಂತ. ಓಕೆ, ಮತ್ತು ಇದು ಸರಿಯಾಗಿ ರಿಸಲ್ಟ್ ಆಗಿಲ್ಲ, ಸರಿಯಾಗಿ ಇದು ಫಾಲೋ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಲಾಸ್ಟ್ ಇಯರ್ ಏನು ರಿಸಲ್ಟ್ ಬಂದಿದೆ ಅವರು ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಈ ಬಾರಿ ಬರಬೇಕು. ಓಕೆ, ದೇ ಶುಡ್ ನಾಟ್ ಬಿ ಎನಿ ಸ್ಲಿಪ್ ಅಪ್ಸ್. ಸೊ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ಈಗ ಏನಾಗ್ತಾ ಇದೆ ನಿಮ್ಮ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಲೈಕ್ ದಿಸ್. ಹಾಂ, ಮತ್ತೆ ಇದು ದಿಸ್ ಇಸ್ ದ ಹೂ ನೀಡ್ಸ್ ಸಮಥಿಂಗ್, ದೆನ್ ದೇ ಡೂ ಇಟ್ ಸರ್. ದೇ ಗೋ ದೇರ್ ಎವ್ರಿ ಡೇ. ಅವರಿಗೆ ಹೇಗೆ ಗೊತ್ತಾಗಲ್ಲ ಇದು ಮಾಡಬೇಕು ಅಂತ? ಪ್ರತಿ ಸರ್ತಿ DC ಸರ್ ಅಥವಾ ನಾನು ಅಥವಾ ಇದು ಎನಿ ಅದರ್ ಸೀನಿಯರ್ ಆಫೀಸರ್ ಫ್ರಮ್ ದ ಡಿಸ್ಟ್ರಿಕ್ಟ್ ಯಾಕೆ ಹೇಳ್ಬೇಕು? ಓಕೆ, ಸೊ ಸ್ವಲ್ಪ ಅವರಿಗೆ ಜವಾಬ್ದಾರಿ ಕೊಡಿ. ಹಾಂ, ದಟ್ ಈಸ್ ದರ್. ಆ್ಯಂಡ್ ಇದು ಈಗ ಸರ್ ಕ್ರ್ಯಾಶ್ ಕೋರ್ಸ್ ಜೊತೆ ಹೇಳಿದ್ದಾರೆ, ಅದು ಸಕ್ಸಸ್ಫುಲ್ ಆಗಬೇಕು. ಸೊ ಎಲ್ಲ ಲಾಜಿಸ್ಟಿಕ್ಸ್ ಶುಡ್ ಬಿ ಇನ್ ಪ್ಲೇಸ್. 3 ದಿನ ಲೀವ್ ಇದು ಎಲ್ಲ ಪ್ಲಾನ್ ಮಾಡಿದ್ದೀವಿ ಎಲ್ಲ ಸೀನಿಯರ್ ಆಫೀಸರ್ ಕೂತ್ಕೊಂಡು. ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ ಸಕ್ಸಸ್ಫುಲ್ ಆಗಬೇಕು ಇದು ಐಡಿಯಾ. ಓಕೆ, ಇದು ಸಕ್ಸಸ್ಫುಲ್ ಆಗಿದ್ರೆ ಇದು ಮಾದರಿ ಆಗುತ್ತೆ ಸ್ಟೇಟ್ಗೆ ಕೂಡ, ರೈಟ್? ಸೊ ಲಾಜಿಸ್ಟಿಕ್ ಏನು ಪ್ರಾಬ್ಲಮ್ ಇರಬಾರ್ದು ಅಂತ ಕಾಳಜಿ ವಹಿಸಬೇಕು ನೀವು.
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾನ್ ಪಾಂಡ್ವೆ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಡಯಟ್ ಉಪನಿರ್ದೇಶಕಿ ಆರ್ ಇಂದಿರಾ, ಡಯಟ್ ಹಿರಿಯ ಉಪನ್ಯಾಸಕ ಮಲ್ಲಿಕಾರ್ಜುನ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ರಾಯಚೂರು ತಾಲೂಕಿನ ಯರಿಗೆರೆ ಗ್ರಾಮದ ಹಜರತ್ ಬಡೇಸಾಬ್ ದರ್ಗಾದ ಪ್ರಕಟಣೆ ಹೀಗಿದೆ. ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಸರ್ವ ಸದ್ಭಕ್ತರಲ್ಲಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಯರಿಗೆರದ ಪ್ರಸಿದ್ಧ ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ ಅವರ 126ನೇ ವರ್ಷದ ಉರುಸನ್ನು ದಿನಾಂಕ 4/1/2025 ರಿಂದ 6/1/2025 ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರುಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸಲಾಗಿದೆ. ವಿಶೇಷ ಸೂಚನೆ: ದಿನಾಂಕ 4/1/2025 ರಂದು ಶನಿವಾರ ರಾತ್ರಿ 10:30 ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀನ್ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸ್ ಶರೀಫ್ ರವಿವಾರ 5/1/2025, ಜಿಯಾರತ್ ಸೋಮವಾರ 6/1/2025 ನಡೆಯುತ್ತದೆ ಎಂದು ಹಜರತ್ ಬಡೇಸಾಬ್ ದರ್ಗಾದ ಅಧ್ಯಕ್ಷರಾದ ಮೆಹಬೂಬ್ ಪಟೇಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ಅಂಬಾಮಠ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಿಯೂ ಪ್ರಾಣಿ ಬಲಿ ತಡೆಯಲು ಆಡಳಿತ ಮುಂದಾಗಬೇಕು. ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾದಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ 1959ರಲ್ಲಿ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಮತ್ತು 1963ರ ನಿಯಮ, 1975ರ ತಿದ್ದುಪಡಿ ಕಾಯ್ದೆಗಳ ಅನ್ವಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪ್ರಾಣಿ ಬಲಿಯನ್ನು ತಡೆಯಲು ಜಿಲ್ಲಾಡಳಿತಗಳು ಮುಂದಾಗಬೇಕು. ಜನವರಿ 12ರಿಂದ 17ರವರೆಗೆ ಸಿಂಧನೂರು ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದಪರ್ವತ ಅಂಬಾದೇವಿ ದೇವಸ್ಥಾನದಲ್ಲಿ 10,000ಕ್ಕೂ ಅಧಿಕ ಪ್ರಾಣಿ ಬಲಿ ನೀಡಲಾಗುತ್ತದೆ. ಕೂಡಲೇ ತಡೆಯುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ದುರಂತವೆಂದರೆ ರಾಜ್ಯ ಸರ್ಕಾರವೇ ರೂಪಿಸಿರುವ ಕಾನೂನುಗಳನ್ನು ಸರ್ಕಾರದ ಅಧೀನದಲ್ಲಿ ಬರುವ ದೇವಸ್ಥಾನಗಳಲ್ಲಿಯೇ ಪ್ರಾಣಿ ಬಲಿ ಪದ್ಧತಿ ರೂಢಿಯಲ್ಲಿದೆ. ಬುದ್ಧ ಸೇರಿದಂತೆ ಅನೇಕ ಧರ್ಮಗಳಲ್ಲಿ ಪ್ರಾಣಿ ಬಲಿಯನ್ನು ತಡೆಯಬೇಕೆಂದು ಉಪದೇಶ ನೀಡಲಾಗುತ್ತದೆಯಾದರೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಪ್ರಾಣಿ ಬಲಿಯನ್ನು ನಿರ್ಬಂಧಿಸಲು ಕಾನೂನು ರೂಪಿಸಿದ್ದಾರೆ. ಸಂವಿಧಾನ 51A ಅಡಿ ಪ್ರಾಣಿ ಬಲಿ ನಿರ್ಬಂಧಿಸಲಾಗಿದೆ. ಮನುಷ್ಯನಂತೆ ಪ್ರಾಣಿಗಳಿಗೂ ಜೀವಿಸುವ ಹಕ್ಕಿದೆ, ಹತ್ಯೆ ಮಾಡುವ ಹಕ್ಕಿಲ್ಲ. ಮೂಕ ಪ್ರಾಣಿಗಳ ರಕ್ಷಣೆಗೆ ಮಂಡಳಿ ನಿರಂತರವಾಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಕಳೆದ 65 ವರ್ಷಗಳ ಹಿಂದೆಯೇ ಪ್ರಾಣಿ ಹತ್ಯೆ ಕಾಯ್ದೆ ರೂಪಿತವಾಗಿದ್ದರೂ ಇಂದಿಗೂ ಉಲ್ಲಂಘನೆಯಾಗುತ್ತಿದೆ. ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಗೋ ಹತ್ಯೆ ನಿಷೇಧ ಕುರಿತಾಗಿ ಮಾತ್ರ ಮಾತನಾಡುತ್ತವೆ. ಆದರೆ ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ರಾಜ್ಯದಲ್ಲಿ 2021ರಿಂದ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆಯಲ್ಲಿದೆ. ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ದಿವಂಗತ ಮನಮೋಹನ್ ಸಿಂಗ್ ವಿರುದ್ಧ ಆರೋಪ ಮಾಡಿ ಗೋಮಾಂಸ ರಫ್ತು ನಿಷೇಧಿಸಬೇಕೆಂದು ಆಗ್ರಹಿಸಿದ್ದರು. ಆದರೆ ಅವರೇ 2 ಅವಧಿಗೆ ಪ್ರಧಾನಿಯಾಗಿದ್ದರೂ ಗೋಮಾಂಸ ರಫ್ತು ನಿಷೇಧಿಸುತ್ತಿಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಂತೆ ಪ್ರಾಣಿ ಬಲಿ ಹತ್ಯೆಯನ್ನು ತಡೆಯಬೇಕು. ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ನಿಂದನೆ ದೂರು ದಾಖಲಿಸುವುದಾಗಿ ಹೇಳಿದರು. ದೇವಸ್ಥಾನದ ನನ್ನ ಅಂಬಾಮಠಕ್ಕೆ ಹೋದಾಗಲೂ ಕೂಡ ಇದೇ ಮಾತು ಬಂತು, ನಾವು 100 ಮೀಟರ್ ಬಿಟ್ಟು ಹೊರಗಡೆ ಮಾಡ್ಕೊಳ್ತೀವಿ ಹಾಗೆ ಹೀಗೆ ಅಂತ. ನೋ, 100 ಮೀಟರ್ ಇಲ್ಲ, 1 ಕಿಲೋಮೀಟರ್ ಇಲ್ಲ, 5 ಕಿಲೋಮೀಟರ್ ಅಲ್ಲ. ದ ಕ್ಲಾರಿಟಿ ಇದೆ. ನೋ ಪರ್ಸನ್ shall sacrifice any animal means including birds, in any place of public religious worship or adoration or its precincts. Precincts mean our health includes all lands and buildings, and precincts are in any congregation or procession connected with any religious worship. ಹಾಗಾಗಿ ಯಾವುದೇ ಧಾರ್ಮಿಕ ಸಮಾವೇಶಗಳು ಅದು 5 ಕಿಲೋಮೀಟರ್ ಆಗ್ತಿರ್ಬೋದು, 10 ಕಿಲೋಮೀಟರ್ ಆಗ್ತಿರ್ಬೋದು, ಎಲ್ಲಿಯೂ ಕೂಡ ಯಾವುದೇ ಒಂದು ಪ್ರಾಣಿಗಳನ್ನ ಕೊಲ್ಲುವಂತಿಲ್ಲ ಅಥವಾ ಮೇಮಿಂಗ್ ಮಾಡಂಗಿಲ್ಲ. ಸ್ಯಾಕ್ರಿಫೈಸ್ ಮೀನ್ಸ್ ಕಿಲ್ಲಿಂಗ್ ಆಫ್ ಅನಿಮಲ್ ಆರ್ ಮೇಮಿಂಗ್ ಆಫ್ ಅನಿಮಲ್ಸ್, ಅಂಗವಿಕಲಗೊಳಿಸ್ತಕ್ಕಂಥದ್ದು. ಇದನ್ನ ಮಾಡಿ. ಆದ್ರೆ ನಮ್ಗೆಲ್ಲ ದುಃಖ ಆಗ್ತದೆ, 1959ರಲ್ಲಿ ಕಾಯ್ದೆ ಜಾರಿ ಬಂದು ಈಗ 65 ವರ್ಷಗಳು ಕಳೀತಾ ಬಂದರೂ ಕೂಡ ಇವತ್ತಿಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿ ಆಗ್ತಾ ಇದೆ ಈ ನಾಡಿನಲ್ಲಿ.
ಈ ರಾಜ್ಯದಲ್ಲಿ ಪ್ರತಿ ವರ್ಷಕ್ಕೆ ಅಂದಾಜು 1.5 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯಾಗ್ತಾ ಇದೆ. ಅದರಲ್ಲಿ ಬಹಳ ಸೋಚಿದ ವಿಷಯ ಅಂದ್ರೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಸುಮಾರು 36,000 ದೇವಾಲಯಗಳಿವೆ ರಾಜ್ಯದಲ್ಲಿ. ಅದರಲ್ಲಿ ಅಂಬಾ ಮಠ, ಅಂಬಾದೇವಿ ದೇವಸ್ಥಾನ ಅದು ಕೂಡ ಸೋಮಲಾಪುರ, ಹುಲಿಗೆಮ್ಮ, ಈಗ ಸಾಕಷ್ಟು ಇದಾವೆ, ಸಾವಿರಾರು ಇದ್ದಾವೆ. ಅಲ್ಲಿಯೂ ಕೂಡ ಪ್ರಾಣಿಗಳ ಬಲಿ ನಡೀತಾ ಇರ್ತಕ್ಕಂಥದ್ದು ಗಮನಿಸಬೇಕು. ಗಮನಾರ್ಹ. ಕರ್ನಾಟಕ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನನ್ನ ಸರ್ಕಾರದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲೇ ಕೂಡ ಇನ್ನು ಪಾಲನೆ ಆಗ್ತಾ ಇಲ್ಲ. ಲಕ್ಷಾಂತರ ಪ್ರಾಣಿಗಳ ಬಲಿ, ಕೊಲೆ, ಕಗ್ಗೊಲೆ ನಡೀತಾ ಇದೆ ಧಾರ್ಮಿಕ ಸ್ಥಳಗಳಲ್ಲಿ. ಇದನ್ನ ಕಂಡು ನಾವು ರಾಜ್ಯ ಹೈಕೋರ್ಟ್ಗೆ ಮೊರೆ ಹೋದ್ವಿ. ಏನು ಆಗ್ತಾ ಇಲ್ಲ ಸರಿಯಾಗಿ ಅಂದಾಗ ರಾಜ್ಯ ಹೈಕೋರ್ಟ್ ಸ್ಪಷ್ಟವಾದ ಆದೇಶವನ್ನ ಕೊಡ್ತು ಅಂತ ಗಮನಿಸಬೇಕು. ಹೋಮ್ ಸೆಕ್ರೆಟರಿ ಮತ್ತು ಅನಿಮಲ್ ಹಸ್ಬೆಂಡರಿ ಸೆಕ್ರೆಟರಿಗೆ Respondents 1 and 2 are directed to issue immediate instruction to all the deputy commissioners and the superintendent of police of all the districts in the state of Karnataka to strictly enforce the provisions contained in the Karnataka Prevention of Animal Sacrifice Act 1959 and the Karnataka Prevention of Animal Sacrifice Rules 1963 and to take effective and adequate steps to prevent such violation and to take stern action against the offenders in accordance with the law. ರಾಜ್ಯ ಹೈಕೋರ್ಟು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರಾಜ್ಯದ ಗೃಹ ಕಾರ್ಯದರ್ಶಿ ಮತ್ತು ಪಶುಸಂಗೋಪನಾ ಕಾರ್ಯದರ್ಶಿಗಳ ಮೂಲಕ ಈ ಆದೇಶವನ್ನು ಕೊಟ್ಟಿದೆ. ಕೊಟ್ಟು 2005ರಲ್ಲಿ ಕೊಟ್ಟಿದೆ. ಇಷ್ಟು ಕೊಟ್ಟು ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಎಸ್ಪಿಗಳಿಗೆ, ಪೊಲೀಸ್ಗಳಿಗೆ ಹೇಳಾಗಿದೆ, ಡಿಸಿಗಳಿಗೆಲ್ಲ. ಆದರೂ ಕೂಡ ನಾನು ಮೊನ್ನೆ ಅಂಬಾ ಮಠಕ್ಕೆ ನನಗೆ ಗೊತ್ತಾಯ್ತು, ಅಲ್ಲಿ ಹೋಗಿ ಬಂದೆ, ಅಲ್ಲಿ ಸರ್ವೆ ಮಾಡಿ 1,000ಕ್ಕೂ ಹೆಚ್ಚು ಪ್ರಾಣಿಗಳ ಬಲಿಯಾಗ್ತದಂತೆ ಅಂಬಾದೇವಿ ಮಠದಲ್ಲಿ. ಅಂಬಾದೇವಿ ಮಠ, ಅಂಬಾದೇವಿ ದೇವಸ್ಥಾನ ಯಾವುದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಆಯುಕ್ತ ಇಲಾಖೆಗೆ ಒಳಪಟ್ಟಿದೆಯೋ, ಯಾವುದು ಇದಕ್ಕೆ ತಹಸೀಲ್ದಾರ್ ಅವರು ಮತ್ತು ಡಿಸಿ ಅವರ ಇನ್ಚಾರ್ಜೋ ಅವರ ಅಧೀನದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ 10,000ಕ್ಕೂ ಹೆಚ್ಚು ಪ್ರಾಣಿಗಳ ಕಗ್ಗೊಲೆ ಆಗ್ತದೆ. ಅದು 12ನೇ ತಾರೀಕಿನಿಂದ 17ರವರೆಗೆ ನಡೀತಕ್ಕಂಥ ಜಾತ್ರೆ ಇದು. ನನಗೆ ಶಾಕ್ ಆಗಿ ಈ ಬಗ್ಗೆ ನಾನು ಮಾನನೀಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಮೀಟಿಂಗ್ ಮಾಡಿದೆ. ಸುಮಾರು ಚರ್ಚೆ ಆಯಿತು. SP ಅವ್ರ ಜೊತೆ 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಆನಂತರ ತಹಸೀಲ್ದಾರ್, ಅಲ್ಲಿ ಸಿಂಧನೂರು DYSP, CPI, PSI, ಜ್ಯೂರಿಸ್ಡಿಕ್ಷನಲ್ ಪೊಲೀಸ್, ಹೈಕೋರ್ಟ್ ಆರ್ಡರ್ ಆಗಿದೆ, ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಶಲ್ ಟೇಕ್ ಆಕ್ಷನ್ ಅಂತೇಳಿ. ಸೊ ಅವ್ರಿಗೆಲ್ಲ ಹೇಳಿ ಮನದಟ್ಟು ಮಾಡಿಕೊಟ್ಟೆ. ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಹೇಳಿದ್ದೇನೆ, ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ನಿಮ್ಮ ಜೊತೆ ಒಂದು ಫೋಟೋ ತೊಗೊಳ್ಬೋದಾ ಅಂತ ಕೇಳಿದೆ. ಅದು ಕೇಳಿದ್ರು ಫೋಟೋ ಏನೇ ಬೇಡ, ನಾನು ಎಂಕರೇಜ್ಮೆಂಟ್ ಕೊಡ್ತೀನಿ, ತೊಗೊಂಡೋಗಿ ಅಂದರು. ನನಗೆ ಅವ್ರಿಗೆ ಅಷ್ಟು ಸೀರಿಯಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಫೋಟೋ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಮುಂದೆ ರಿಲೀಸ್ ಮಾಡಲಿಕ್ಕೋಸ್ಕರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಡ್ತೇನೆ. ದಯವಿಟ್ಟು ಈ ಉಳಿದ 3-4 ದಿವಸಗಳು ಇಲ್ಲ ನಮ್ಮ ಮುಂದೆ. ಈಗಾಗಲೇ ಪ್ರಾಣಿಗಳು ಬರ್ಲಿಕ್ಕೆ ಶುರುವಾಗ್ತಾ ಇದ್ದಾವೆ. 10ನೇ ತಾರೀಕಿನಿಂದ ಜನ ಬರ್ಲಿಕ್ಕೆ ಶುರುವಾಗ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾ ಪ್ರಾಣಿಗಳು ಬಂದು ಸೇರ್ಕೊಂಡ ಮೇಲೆ, ಲಕ್ಷಾಂತರ ಜನ ಸೇರ್ಕೊಂಡ ಮೇಲೆ ನಾವಲ್ಲಿ ಪ್ರಾಣಿ ಬಲಿ ತಡೆಯಕ್ಕೆ ಏನಾದ್ರು ಹೋದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಗಲಾಟೆಗಳಾಗ್ತದೆ. ಅದಕ್ಕೆ ನಾನು ಕೈ ಮುಗಿದು ಬೆಳ್ಕೊಡ್ತೀನಿ ಜಿಲ್ಲಾಡಳಿತವನ್ನ, ದಯವಿಟ್ಟು ನಿಮ್ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ. DC ಅವ್ರಿಗೂ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಎದುರಿಸಬೇಕಾಗ್ತದೆ DC ಅವರು, ಜಿಲ್ಲಾಡಳಿತ, ಸರ್ಕಾರ. ಇದು ತಮಾಷೆ ಅಲ್ಲ. 10,000 ಪ್ರಾಣಿಗಳ ಹಕ್ಕನ್ನ ಸರ್ಕಾರ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ, ನ್ಯಾಯಾಲಯ ಕೊಟ್ಟಿದೆ. ಆ ಹಕ್ಕನ್ನು ರಕ್ಷಣೆ ಮಾಡೋ ಹೊಣೆಗಾರಿಕೆ ನಿಮಗೆ ಕೊಟ್ಟಿದೆ DC ಅವರೇ, SP ಅವರೇ, ಜಿಲ್ಲಾಡಳಿತವೇ. ನೀವು ಉದಾಸೀನ ಮಾಡ್ತಾ ಇದ್ದೀರಿ. ಇವತ್ತಿನವರೆಗೂ ಯಾವ ಸ್ಟೆಪ್ಸ್ ತಗೊಳ್ತಾ ಇಲ್ಲ. ನಾನು ಕೈ ಮುಗಿದು ಕೇಳ್ಕೊಡ್ತೀನಿ, ದಯವಿಟ್ಟು ಯಾವ ಕಾರಣಕ್ಕೂ ಉದಾಸೀನ ಮಾಡದಾನೆ ನೀವು ತಕ್ಷಣ ಈ ಪ್ರಾಣಿ ಬಲಿ ತಡೆಗೆ ಏನೇನು ಬೇಕು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ತಮ್ಮೊಂದು ಲಿಸ್ಟ್ ಅನ್ನು ನಾನು ತಂದುಕೊಟ್ಟಿದ್ದೀನಿ ನನ್ನ ಪ್ರೆಸ್ ನೋಟಲ್ಲಿ. ರಾಜ್ಯ ಹೆದ್ದಾರಿಯಲ್ಲಿ ಹೋಗುತ್ತಿರುವ ಕುರಿಗಳ ಹಿಂಡಿನ ಮೇಲೆ ಅಪರಿಚಿತ ವಾಹನವೊಂದು ಹಾಯಿಸಿದ ಪರಿಣಾಮ 15ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿದ ಘಟನೆ ದೇವದುರ್ಗ ತಾಲೂಕಿನ ನವಿಲಗುಡ್ಡ ಗ್ರಾಮದ ಸಮೀಪ ನಡೆದಿದೆ.
ಕುರಿಗಳು ಬೊಮ್ಮನಹಳ್ಳಿ ಗ್ರಾಮದ ಕುರಿಗಾಯಿ ಅವರಿಗೆ ಸೇರಿದೆ ಎನ್ನಲಾಗಿದೆ. ನವಿಲುಗುಡ್ಡ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ಸೋಮವಾರ ಬೆಳಗಿನ ಜಾವದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಅಪರಿಚಿತ ವಾಹನವೊಂದು ಕುರಿಗಳ ಹಿಂಡಿನ ಮೇಲೆ ಹಾದು ಹೋಗಿದ್ದರ ಪರಿಣಾಮ ಸ್ಥಳದಲ್ಲಿಯೇ 15ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿದರೆ 10ಕ್ಕೂ ಅಧಿಕ ಕುರಿಮರಿಗಳು ಗಂಭೀರವಾಗಿ ಗಾಯಗೊಂಡಿವೆ. ಜಾಲಹಳ್ಳಿ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದು ಕುರಿಗಾಯಿ ಮಾಲೀಕರು ದೂರು ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದರು. ಜಾಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರ ಕಿರುಕುಳದಿಂದ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯೋರ್ವ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತಪಟ್ಟ ವ್ಯಕ್ತಿ ಸುನೀಲ್ ಎಂದು ತಿಳಿದು ಬಂದಿದೆ. ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಹಣ ನೀಡುವಂತೆ ನಗರದ ನೇತಾಜಿ ಠಾಣೆಯ ಪೊಲೀಸರು ನಿತ್ಯ ಕಿರುಕುಳ ನೀಡುತ್ತಿದ್ದರು ಎಂದು ಮೃತನ ಕುಟುಂಬಸ್ಥರಿಂದ ಆರೋಪಿಸಲಾಗಿದೆ. ಕಿರುಕುಳಕ್ಕೆ ಬೇಸತ್ತು ಡಿಸೆಂಬರ್ 28ರಂದು ಆತ್ಮಹತ್ಯೆಗೆ ಯತ್ನಿಸಿದ್ದು ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಳೆದ 8 ದಿನಗಳಿಂದ ಚಿಕಿತ್ಸೆ ನೀಡುತ್ತಿದ್ದು ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಂದ್ರಬಂಡ ರಸ್ತೆಯ ಸಫಾಯಿ ಕರ್ಮಚಾರಿ ಸಮುದಾಯ ಸ್ಮಶಾನ ಭೂಮಿಗೆ ಸರಹದ್ದು, ಜಿಲ್ಲಾಡಳಿತದಿಂದ ಕಾಂಪೌಂಡ್ ನಿರ್ಮಾಣಕ್ಕೆ ಚಾಲನೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಜಿಲ್ಲಾಡಳಿತದ ಹೊಸ ಪ್ರಯತ್ನ, 1 ವಾರ ಕಾಲ ದಿನವಿಡೀ ತರಗತಿ ನಡೆಸಲು ಡಿಸಿ ನಿತೀಶ್ ಸೂಚನೆ. ಪ್ರಾಣಿ ಬಲಿ ಹತ್ಯೆ ನಿಷೇಧ ಮಧ್ಯೆ ಅಂಬಾಮಠದಲ್ಲಿ ಬಲಿಗೆ ಸಿದ್ಧತೆ, ತಡೆಯದಿದ್ದರೆ ನ್ಯಾಯಾಂಗ ನಿಂದನೆ ಅರ್ಜಿ ಶ್ರೀ ದಯಾನಂದ ಸ್ವಾಮೀಜಿ. ಅಪರಿಚಿತ ವಾಹನ ಡಿಕ್ಕಿ, 15ಕ್ಕೂ ಹೆಚ್ಚು ಕುರಿಮರಿಗಳು ನವಿಲುಗುಡ್ಡ ರಸ್ತೆಯಲ್ಲಿ ಸಾವು. ಪೊಲೀಸರ ಕಿರುಕುಳ ಆರೋಪ, ವ್ಯಕ್ತಿ ಆತ್ಮಹತ್ಯೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.